ಯಾವ ಏರಿಯಾ ಸರ್ ನಿಮ್ದು? ಸರ್ ಬೇಕು ಅಂದ್ರೆ ಆಟೋದವ್ರು ಆಟೋದವ್ರನ್ನೇ ಕೇಳ್ಕೊಳ್ಳಿ. ಲೀಗಲ್ ಇದೆಯಾ ಅಂದ್ರೆ ಓಡಿಸ್ಲಿ, ಕೇಳಿ ಹಂಗಿದ್ರೆ ಕೇಳ್ರಿ. ಯಾರು ಬೇಕಾದ್ರೆ ಡೌಟ್ ಇದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಆಟೋದವ್ರನ್ನ ನಾವೇ ಕರ್ಸಿದೀವಿ. ಕರ್ಸಿ ಇಲ್ಲಿ ಇಲಿಯೋ ಸ್ಟೇಟ್ ಪಾರ್ಕ್ ಹತ್ರ ನಿನ್ನೆ ನಾವು ಇಲ್ಲಿ ಹೋರಾಟ ಮಾಡಿದ್ವಿ. ಇವತ್ತು ಆಟೋದವರು ನಮ್ಗೆ ಸ್ಪಂದಿಸಿದ್ದಾರೆ. ಇಲ್ಲಿ ಇಷ್ಟು ಗಾಡಿಗಳನ್ನ ನಾವು ಸೀಸ್ ಮಾಡಿಸ್ತಾ ಇದೀವಿ. ನೀವು ಅಷ್ಟೇ ಎಲ್ಲ ಕಡೆನೂ ಗಾಡಿನ ಹಿಡಿದು ಆಟೋದವ್ರನ್ನ ಕರೆಸಿ ಸೀಸ್ ಮಾಡಿಸಿ. ಏನು ತಪ್ಪಿಲ್ಲ ಸ್ನೇಹಿತರೆ, ಇದೆಲ್ಲ ಇಲ್ಲಿಗಲ್ ಗಾಡಿಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಕೇರೆ ಅವರ ಯೂಟ್ಯೂಬ್ ಚಾನಲ್. ನೋಡಿದ್ರಲ್ಲ ಸ್ನೇಹಿತರ, ವಿಡಿಯೋ ಕೊಡೋಣ. ಇದು ಬೆಂಗಳೂರಲ್ಲೇ ಹಿಡಿತಿರ್ತಕ್ಕಂಥ ಗಾಡಿಗಳು. ಇವಾಗ ಆಟೋದವರು ಆಟೋದವರು ಇಬ್ಬರು ಸೇರ್ಕೊಂಬಿಟ್ಟು ಕಂಬೈಂಡ್ ಆಗಿ ಸ್ಟಡಿ ಮಾಡ್ತಾ ಇದ್ದಾರೆ. ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿ ಅಂತೂ ಮಾಡೋಕ್ಕಾಗ್ತಾ ಇಲ್ಲ. ಇನ್ಮೇಲೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಒಂದು ಏರಿಯಾದಲ್ಲಿ ಕಣ್ಣು ತಪ್ಪಿಸ್ಕೊಂಡು ಇನ್ನೊಂದು ಏರಿಯಾದಲ್ಲಿ ಮಾಡಿದ್ರು ಎಲ್ಲರೂ ಹಿಡಿತಿದ್ದಾರೆ. ಎಲ್ಲ ಕಡೆ ಇದೆ, ಬಲೆ ಬೀಸ್ಬಿಟ್ಟಿದ್ದಾರೆ ಇವಾಗ ಬೈಕ್ ಟ್ಯಾಕ್ಸಿ ಅವ್ರ ಮೇಲೆ. ಹಂಗಾಗಿ ಏನು ಮಾಡ್ತಿದ್ರಲ್ಲ ಬೈಕ್ ಟ್ಯಾಕ್ಸಿ ಅವರು ಕೂಡ ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಏಕೆಂದರೆ ಸುಮ್ಮನೆ ಅವ್ರ ಕೈ ಸಿಗಾಕೊಂಡ್ರೆ ಮತ್ತೆ ಫೈನು, ಕೇಸು, ಗಾಡಿ ಸೀಸು ಇವೆಲ್ಲ 108 ತಾಪತ್ರೆಗಳು ಇವಾಗ. ಯಾಕೆಂದರೆ ಗೊತ್ತಿರಬೇಕು, ಇವಾಗ ಬೈಕ್ ಟ್ಯಾಕ್ಸಿ ಫುಲ್ ಟಾರ್ಗೆಟ್ ಮಾಡಿದ್ದಾರೆ ಬೆಂಗಳೂರಲ್ಲಿನ. ಇಷ್ಟು ಎಲ್ಲ ಕಡೆ ಹಿಡಿತಾದ್ರೆ ಇವಾಗ ಬೆಂಗಳೂರಲ್ಲಿ ಬಂದುಬಿಟ್ಟಿದ್ದಾರೆ. ಇವಾಗ ಆಟೋ ಡ್ರೈವರ್ಸ್ ಅಂತೂ ಬಿಡ್ತಾನೆ ಇಲ್ಲ. ಬಿಲ್ಕುಲ್ ಇವ್ರದೇ ಆವಾಜ್ ಜಾಸ್ತಿ ಆಗಿರೋದು. ಎಲ್ಲಿ ಹೋದ್ರೂ ಬೈಕ್ ಹಿಡಿದು ಆಟೋದವ್ರಿಗೆ ಹಿಡ್ಕೊಡ್ತಾ ಇದ್ದಾರೆ. ಇಷ್ಟು ದಿವಸ ಬರೀ ಇವರೇ ಹಿಡಿದು ಕಿರಿಕ್ ಮಾಡ್ತಾ ಇದ್ರು. ಇವಾಗ ಆಟೋದವ್ರು ಇವರು ಕಂಬೈಂಡ್ ಆಗ್ಬಿಟ್ಟು ಬೈಕ್ ಟ್ಯಾಕ್ಸಿನಲ್ಲಿ ಹಿಡಿದು ಅವ್ರಿಗೆ ಕೊಡ್ತಾ ಇದ್ದಾರೆ. ಅವ್ರು ಮಾಡೋ ಕೆಲಸನ ಇವ್ರು ಮಾಡ್ತಾರೆ. ಇವ್ರಿಗೇನು ಗೌರ್ಮೆಂಟಿಂದ ಕಮಿಷನ್ ಬರ್ತಾ ಇದೆ ಏನೋ ಅಂತ ಗೊತ್ತಿಲ್ಲ. ಈ ಥರ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಒಟ್ಟಾರೆ ಇವಾಗ ಏನಾಗಿದೆ ಅಂದರೆ ಬೈಕ್ ಟ್ಯಾಕ್ಸಿ ಅಂತ ಮಾಡೋದು ತುಂಬ ಕಷ್ಟ. ಯಾಕಂದ್ರೆ ಎಲ್ಲಿ ಎಷ್ಟು ಅಂತ ತಪ್ಪಿಸ್ಕೊಂಡು ಮಾಡೋಕ್ಕಾಗತ್ತೆ ಹೇಳಿ? ಒಂದು ಜಾಗದಲ್ಲಿ 2 ಜಾಗದಲ್ಲಿ ತಪ್ಪಿಸ್ಕೊಂಡು ಹೋಗ್ಬೋದು. ಬೆಳಿಗ್ಗಿಂದ ಸಂಜೆವರೆಗೂ ತಪ್ಪಿಸ್ಕೊಂಡೆ ಡ್ಯೂಟಿ ಮಾಡೋಕ್ಕಾಗತ್ತೆ ಇವ್ರ ಕೈಯಲ್ಲಿ? ಆಗಲ್ಲ. ಯಾವ್ದಾದ್ರು ಒಂದು ಜಾಗದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಹಂಗಾಗಿ ಮಾಡ್ತಾ ಇದ್ರಲ್ಲ ಏನೋ ಸ್ವಲ್ಪ ಆದಷ್ಟು ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಸಿಟಿ ಒಳಗಡೆ ಎಲ್ಲ ಹೋಗಕ್ಕೆ ಹೋಗಬೇಡಿ. ಇವಾಗ ಗೊತ್ತಿರ್ಬೇಕು, ಕೆಲವೊಂದು ಏರಿಯಾದಲ್ಲಿ ಫುಲ್ ಹಿಡಿತಾ ಇದ್ದಾರೆ. ಈ KR ಪುರಮ್, ಮಾರತ್ತಹಳ್ಳಿ ರೋಡು, RV ನಗರ, ಜಯನಗರ, RV ಸ್ಟೇಷನ್ನು, ಈ ಥರ ಜಾಗಗಳಲ್ಲಿ ಮೈನ್ ಟಾರ್ಗೆಟ್. ಯಾಕೆಂದರೆ ಎಲ್ಲೆಲ್ಲಿ ಆರ್ಡರ್ ಜಾಸ್ತಿ ಬರುತ್ತೆ ಅಂತ ಅವ್ರಿಗೆ ಗೊತ್ತು. ಅಂಥ ಜಾಗದಲ್ಲೇ ಅವ್ರು ಹಿಡಿತಿರೋದು ಗಾಡಿ. ಇವಾಗ ಮೇನು ಬಸ್ ಸ್ಟಾಪ್ಗಳಲ್ಲಿ, ಮೆಟ್ರೋ ಸ್ಟೇಷನ್ ಹತ್ರ ಎಲ್ಲಿ ಬುಕ್ಕಿಂಗ್ ಜಾಸ್ತಿ ಆಗುತ್ತೋ ಅಂಥ ಜಾಗದಲ್ಲಿ ಇವರೇ ಫೇಕ್ ಆರ್ಡರ್ ಹಾಕ್ಬಿಟ್ಟು ಬುಕ್ ಮಾಡಿ ಹಿಡಿತಾ ಇದ್ದಾರೆ. ಫೇಕ್ ಆರ್ಡರ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ, ಈಗ ಆಟೋ ಒಂದು ಬೈಕ್ ಟ್ಯಾಕ್ಸಿ ಹೋಗ್ತಾ ಇದ್ರೆ ಆಟೋಮೆಟಿಕ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಯಾರಿಗೇ ಆಗಲಿ, ಆಟೋದವರೇ ಆಗಿರ್ಬೋದು, ಪೊಲೀಸವ್ರಿಗೆ ಯಾರಿಗೇ ಆಗಲಿ, ಒಂದು ಬೈಕ್ ಟ್ಯಾಕ್ಸಿ ರೈಡರ್ ಅಂದರೆ ಪಟ್ಟಂತ ಗೊತ್ತಾಗ್ಬಿಡುತ್ತೆ. ಮೇಯ್ನ್ ಅವ್ರು ನೋಡಿದ್ರೆ ಮೊಬೈಲ್ ಸ್ಟ್ಯಾಂಡು. ನೀವೇನು ಗಾಡೀಲಿ ಮೊಬೈಲ್ ಸ್ಟ್ಯಾಂಡ್ ಹಾಕಿರ್ತೀರಾ, ಮೊಬೈಲ್ ಸಿಕ್ಸಿರ್ತೀರಾ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನೊಬ್ಬ ಬೈಕ್ ಟ್ಯಾಕ್ಸಿ ರೈಡರ್ ಅಂತ. ಹಾಗಾಗಿ ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ, ಆದಷ್ಟು ಮೊಬೈಲ್ ಸ್ಟ್ಯಾಂಡ್ ಯೂಸ್ ಮಾಡೋದು ಬಿಟ್ಬಿಡಿ. ಮತ್ತು ನೀವು ರೈಡರ್ ಡ್ಯೂಟಿ ಮಾಡೋಕ್ಕೆ ಬರ್ತೀರಾ, ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಬನ್ನಿ. ಮೇಯ್ನ್ ಇದೇ ಪ್ರಾಬ್ಲಮ್. ನಾವು ಹೆಂಗೆ ತಗ್ಲಾಕೊಂತಿದ್ದೀರಾ ನೀವು ಬೈಕ್ ಟ್ಯಾಕ್ಸಿ ರೈಡರ್ ಅಂದ್ರೆ? ಹೆಂಗೆ ಬೈಕ್ ಟ್ಯಾಕ್ಸಿ ರೈಡರ್ ಅಂದ್ರೆ ಏನೋ ಸ್ವಲ್ಪ ನಾರ್ಮಲಾಗಿ ಬಂದಿರ್ತಾರೆ, ಯಾವುದೋ ನೈಟ್ ಪ್ಯಾಂಟಲ್ಲಿ ಹಾಕೊಂಬಿಟ್ಟು. ಈಗ ಹಿಂದೆಗಡೆ ಕಸ್ಟಮರ್ ಕೂತಿರ್ತಾರೆ, ಅವ್ರು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಹ್ಯಾಂಡ್ಸಮ್ ಆಗಿರ್ತಾರೆ, ಅವ್ರಿಗೆ ಹಾಫ್ ಹೆಲ್ಮೆಟ್ ಕೊಟ್ಟಿರ್ತಾರೆ, ಕ್ಯಾಪ್ ಹೆಲ್ಮೆಟ್ ಥರ. ಈ ಥರ ಇದ್ದಾಗ ಏನಾಗುತ್ತೆ, ಪಟ್ಟಂತ ಸಿಗಾಕೊಂಡ್ಬಿಡ್ತೀರಾ. ಅವರು ನೀವು ಬುಕ್ ಮಾಡಿ ಫೇಕ್ ಆರ್ಡ್ರ್ ಬುಕ್ ಮಾಡಿಲ್ಲ ಅನ್ನೋ ಪರವಾಗಿಲ್ಲ, ಅವ್ರು ನೋಡಿದ ತಕ್ಷಣ ಗೊತ್ತಾಗೋಗ್ಬಿಡ್ತೀವಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂತ. ಬಂದು ಇಮ್ಮಿಡಿಯೇಟಾಗಿ ಅಟ್ಯಾಕ್ ಮಾಡ್ತಾರೆ ನಿಮ್ಮನ್ನು. ಹಂಗಾಗಿ ಹೇಳ್ತಾ ಇದ್ದೀವಿ ನೋಡಿ, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಬೈಕ್ ಟ್ಯಾಕ್ಸಿ ಮಾಡ್ತೀರಾ ಅಂದರೆ ಸ್ಟ್ಯಾಂಡರ್ಡಾಗಿ ಬನ್ನಿ. ಒಂದು ಶೂ ಹಾಕೊಂಡು, ಒಂದು ಫಾರ್ಮಲ್ ಡ್ರೆಸ್ ಹಾಕೊಂಡು, ಗೊತ್ತಾಗಬಾರ್ದು ಅವರಿಗೆ. ಈ ಥರ ಫಾರ್ಮಲ್ ಆಗಿ ಬನ್ನಿ. ಕಸ್ಟಮರ್ಗೂ ಅಷ್ಟೇ ಹಿಂದ್ಗಡೆಗೆ ಅವ್ರಿಗೂ ಒಂದು ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ಕೊಡಿ. ಅಕಸ್ಮಾತ್ ಅವ್ರ ಕೇಸ್ ಹಿಡಿದ್ರೂ ಕೂಡ ಅವ್ರು ನಿಮಗೆ ಯಾವುದೇ ಥರ ಮೊಬೈಲ್ ಕಿತ್ಕೊಂಡೆಲ್ಲ ಚೆಕ್ ಮಾಡೋ ರೈಟ್ಸ್ ಇಲ್ಲ, ಹಿಡಿದು ಚೆಕ್ ಮಾಡೋಕ್ಕೂ ಹೋಗಲ್ಲ. ಯಾಕೆಂದರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ದರೆ ಯಾರೂ ಚೆಕ್ ಮಾಡಲ್ಲ. ಕೆಲವೊಬ್ಬರು ನೋಡ್ತೀವಿ ಹೆಂಗಿರ್ತಾರೆ, ಬೆಳಿಗ್ಗೆ ಹೆಂಗಿರ್ತಾರೆ ಹಂಗೆ ಎದ್ದು ಬಂದುಬಿಡ್ತಾರೆ. ಯಾವುದೋ ಒಂದು T-ಶರ್ಟಲ್ಲಿ ನೈಟ್ ಪ್ಯಾಂಟ್ ಹಾಕೊಂಡು ಒಂದು ಹೆಂಗಿದೆ, ಅವಾಗ ಏನಾಗುತ್ತೆ, ನೋಡಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ ಇವ್ನು ಬೈಕ್ ಟ್ಯಾಕ್ಸಿ ರೈಡರ್ ಅಂತವ. ಅದಕ್ಕೋಸ್ಕರ ನಿಮ್ಮ ಸೇಫ್ಟಿಗೆ ಹೇಳ್ತಿರೋದು ನಾನು. ನೀವು ಆ ಥರ ಬರ್ತಿದ್ದೀರಂತ ನಾನು ನಿಮಗೆ ಕಂಡಮ್ ಮಾಡಿ ಯಾವುದೇ ಕಾರಣಕ್ಕೆ ಹೇಳ್ತಾ ಇಲ್ಲ. ನಿಮ್ಮ ಸೇಫ್ಟಿ, ನೀವು ಕರೆಕ್ಟಾಗಿ ಸೇಫ್ಟಿಯಾಗಿ ಇರಬೇಕು ಅನ್ನೋದಕ್ಕೋಸ್ಕರ ನಾನು ಈ ಥರ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಹ್ಯಾಂಡ್ಸಮ್ ಆಗಿ ಸ್ಟ್ಯಾಂಡರ್ಡಾಗಿ ಬನ್ನಿ. ಅವರು ಕೂಡ ಕಸ್ಟಮರ್ ಯಾವ ಥರ ಇರ್ತಾರೆ, ನೀವು ಅದೇ ಥರ ಬರಬೇಕು ಡ್ರೈವರು. ಅವಾಗ ಏನಾಗುತ್ತೆ, ಯಾರು ಕೂಡ ನಿಮ್ಮನ್ನು ಟಾರ್ಗೆಟ್ ಮಾಡೋಕ್ಕಾಗಲ್ಲ, ಹಿಡಿಯೋಕ್ಕೆ ಸ್ವಲ್ಪ ಕಷ್ಟ, ಮುಂದೆ ಬರಲ್ಲ ಅವರು ಆಟೋ ಡ್ರೈವರ್ಸು. ಯಾಕೆಂದ್ರೆ ಮೇಯ್ನ್ ಮೊಬೈಲ್ ಸ್ಟ್ಯಾಂಡ್ ಇಲ್ಲ ಅಂದರೆ ಯಾರು ನಿಮ್ಮ ಗಾಡಿ ಕೈ ಹಾಕಲ್ಲ. ಮೇಯ್ನ್ ಕೈ ಹಾಕೋದು ಏನಿಗೆ ಅಂದರೆ ಮೊಬೈಲ್ ಸ್ಟ್ಯಾಂಡ್ ಇತ್ತಂದರೆ ಇಮ್ಮಿಡಿಯೇಟಾಗಿ ಕೈ ಹಾಕ್ತಾರೆ. ಇವಾಗ ಎಲ್ಲ ಕಡೆ ಇದೇ ಆಗೋಗ್ಬಿಟ್ಟಿದೆ. ಬೈಕ್ ಟ್ಯಾಕ್ಸಿ ಫುಲ್ ಹಿಡಿದು ಆಟೋದವ್ರಿಗೆ ಕೊಡ್ತಾ ಇದ್ದಾರೆ. ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ನೀವು ಫೈನ್ ಅಂದರೆ 10,000 ಅಂದ್ರೂ ಫೈನ್ ಕಟ್ಟಬೇಕಾಗತ್ತೆ. ಇಲ್ಲ ಗಾಡಿ ಸೀಸ್ ಆಗುತ್ತೆ, ಇಲ್ಲ ನಿಮ್ಮ ಗಾಡಿ ಮೇಲೆ ಏನು ಕೇಸ್ ಇರ್ತಾವಲ್ಲ, ಹಳೆ ಕೇಸು ಎಲ್ಲ ಕ್ಲಿಯರ್ ಮಾಡಬೇಕಾಗತ್ತೆ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಎಂಕ್ವೈರಿ ಮಾಡ್ತಾರೆ. ಸುಮ್ಮನೆ 108 ತಲೆನೋವುಗಳು ಇವೆಲ್ಲ ಹಿಡಿದ್ಮೇಲೆ ಗಾಡಿನ. ಅದಕ್ಕೋಸ್ಕರ ಹಿಡಿಯೋಕ್ಕೆ ಮುಂಚೆನೇ ಸ್ವಲ್ಪ ಯೋಚನೆ ಮಾಡಿ. ಈಗ ನಿಮ್ಮ ಏರಿಯಾದಲ್ಲೇ ಮಾಡ್ತೀರಾ, ನಿಮ್ಮ ಏರಿಯಾದಲ್ಲೇ ಡ್ಯೂಟಿ ಮಾಡ್ಕೊಳ್ಳಿ. ಲೋಕಲ್ ಆರ್ಡರ್ ಬೆಳಗ್ಗೆ ಸಾಯಂಕಾಲ, ಬೇರೆ ಡೇ ಟೈಮಲ್ಲಿ ಅದು ಇದು ಪೋರ್ಟರ್ ಅಂಕಲ್ ಈ ಥರ ಮಾಡ್ಕೊಳ್ಳಿ. ಇವಾಗ ಹಿಂಗಾಗ್ಬಿಟ್ಟು ಇವಾಗ ಬೈಕ್ ಟ್ಯಾಕ್ಸಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ಡ್ಯೂಟಿ ನೀವು. ಬಟ್ ಎಷ್ಟು ಅಂತ ನಾವು ಎಷ್ಟು ಸರಿ ಹೇಳಿದ್ವಿ, ಎಷ್ಟೋ ವಿಡಿಯೋದಲ್ಲಿ ಹೇಳ್ತಾನೆ ಇದ್ದೀವಿ, ಆಟೋ ಡ್ರೈವರ್ ಕೆಲಸನೇ ಅಲ್ಲ ಇದು, ಬೈಕ್ ಟ್ಯಾಕ್ಸಿ ಹಿಡಿಯೋ ಕೆಲಸನೇ ಅಲ್ಲ ಇದು ಗೌರ್ಮೆಂಟಿಗೆ ಸಂಬಂಧಪಟ್ಟಿರೋ ಕೆಲಸ. ಇದಕ್ಕೆ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆ, ಕಾನೂನು ಇದೆ, ಅವ್ರು ಕೇಳಬೇಕು ಇದನ್ನೆಲ್ಲ. ಅದನ್ನು ಅದ್ರ ಆಟೋದವರೇ ಹಿಡಿತಾ ಇದ್ದಾರೆ, ಅವರೇ ಕೇಳ್ತಾ ಇದ್ದಾರೆ. ಇದಕ್ಕೆ ಪೊಲೀಸವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅವ್ರಿಗೆ. ಇನ್ನೇನು ಮಾಡೋಕ್ಕಾಗತ್ತೆ? ಇನ್ನು ಯಾರನ್ನು ಕೇಳಬೇಕು ನಾವು?
ಈಗ ಬೇಲಿನೇ ಎದ್ದು ಹೊಲ ಮೇಯ್ಬೇಕಾದ್ರೆ ನ್ಯಾಯ ಎಲ್ಲಿ ಹೋಗಿ ಕೇಳ್ಬೇಕು ನಾವು? ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ನಮ್ಮ ಸೇಫ್ಟಿಲಿ ನಾವು ಡ್ಯೂಟಿ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಈ ಥರ ಎಲ್ಲ ಮೊಬೈಲ್ ಸ್ಟ್ಯಾಂಡ್ ಹಾಕೊಂಡು ಡ್ಯೂಟಿ ಮಾಡೋದು ಬಿಟ್ಬಿಟ್ಟು ನಾರ್ಮಲಾಗಿ ಏನು ಗಾಡಿ ಓಡಿಸ್ತಾರಲ್ಲ ಆ ಥರ ಗಾಡೀಲಿ ಮೊಬೈಲ್ ಸ್ಟ್ಯಾಂಡ್ ಹಾಕೋಬೇಡಿ. ಲೊಕೇಶನ್ ಗೊತ್ತಿರುತ್ತೆ, ರೆಗ್ಯುಲರಾಗಿ ನೀವು ಡ್ಯೂಟಿ ಮಾಡ್ತೀರಾ ಅಂದರೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಲೊಕೇಶನ್ ಏರಿಯಾಗಳು ಬೆಂಗಳೂರಲ್ಲಿ. ಹೊಸಬರಾದರೆ ಸ್ವಲ್ಪ ಕಷ್ಟ ಇರುತ್ತೆ. ಹೊಸಬ್ರು ಅದಕ್ಕೆ ಸಿಟಿಗೆ ಎಂಟ್ರಿನೇ ಆಗಬೇಡಿ. ಸುಮ್ಮನೆ ಬಂದು ಮಾಡೋದು 500,000 ಬಂದು ಇವ್ರ ಕೈಲಿ ತಗಲು ಹಾಕ್ಕೊಂಡು ಫೈನು ಅದು ಇದು 108 ತಲೆನೋವೇ ಬೇಡ. ಯಾಕೆಂದರೆ ಯಾವ ಏರಿಯಾದಲ್ಲಿ ಹಿಡಿತೀರಿ ಅಂತಲೇ ಗೊತ್ತಾಗಲ್ಲ ನಿಮಗೆ. ಇವಾಗ ಎಲ್ಲಿ ಬೇಕಲ್ಲಿ ಹಿಡಿತಾರೆ, ಎಲ್ಲಿ ಬೇಕಲ್ಲಿ ಫೇಕ್ ಆರ್ಡರ್ ಹಾಕ್ತಾರೆ, ಎಲ್ಲಿ ಬೇಕಲ್ಲಿ ಆಟೋದವ್ರು ಗುಂಪು ಕಟ್ಕೊಂಡು ಆಟೋ ಸ್ಟ್ಯಾಂಡ್ಗಳಲ್ಲಿ ಯಾವ್ದಾರು ಒಂದು ಬೈಕ್ ಬಂತು ಸಾಕು ಪಟ್ಟ ಅಂತ ಇಟ್ಕೊಂಡು ಗಬಕ್ಕಂಗೆ ಬಾಯಿಗೆ ಹಾಕೊಂಡ್ಬಿಡ್ತಾರೆ ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳನ್ನ. ಈ ಥರ ಆಗ್ಬಿಟ್ಟಿದೆ ಅವ್ರ ಪರಿಸ್ಥಿತಿ. ಏನು ಮಾತಾಡೋಕ್ಕಾಗಲ್ಲ ನೀವು. ಯಾಕೆಂದರೆ ಒಬ್ಬೊಬ್ರು ಇರ್ತೀರಾ ಅಲ್ಲಿ 10 ಜನ ಬಂದಾಗ ಆಟೋ ಡ್ರೈವರ್ಸು, ನೀವೇನು ಮಾತಾಡ್ತೀರಾ? ಏನು ಮಾತಾಡೋಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ, ಸುಮ್ಮನಿರ್ಬೇಕು. ಕೀ ಕಿತ್ಕೊಂಡ್ರು ಸುಮ್ಮನಿರ್ಬೇಕು, ಗಾಡಿ ಕಿತ್ಕೊಂಡ್ರು ಸುಮ್ಮನಿರ್ಬೇಕು ಅಷ್ಟೇ. ಏನಾದ್ರು ನೀವು ತಿರುಗಿ ಮಾತಾಡೋಕೆ ಹೋದ್ರವ್ರಿಗೆ ನಿಮಗೆ ಬೈಯೋದು ಹೊಡಿಯೋದು ಈ ಥರ ಎಲ್ಲ ಘಟನೆಗಳು ಆಗಿದೆ ಬೇಜಾನ್ ಬೆಂಗಳೂರಲ್ಲಿ. ಗೊತ್ತಿರಬೇಕು. ಏನಾದ್ರು ತಿರುಗಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೇಳೋಕೆ ಹೋದರೆ ಅವನಿಗೆ ಹೊಡೆದಿದ್ದಾರೆ. ಈ ಥರ ಘಟನೆಗಳು ಆಗಿದ್ದಾವೆ. ಅದಕ್ಕೋಸ್ಕರ ಇವೆಲ್ಲ ಆಗಬಾರ್ದು ಅಂದರೆ ಆದಷ್ಟು ಸ್ವಲ್ಪ ಸೇಫಾಗಿ ಡ್ಯೂಟಿ ಮಾಡಿ. ಈಗ ಅವ್ರು ಹೇಳ್ತಾರೆ ಏನು ಮಾಡೋಕ್ಕಲ್ಲ, ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ಲು, ನೀವು ಮಾಡಂಗಿಲ್ಲ ವೈಟ್ ಬಡಲ್ಲಿ, ಅದಕ್ಕೆ ಯಾಪ ಹಿಡಿತಿದ್ದೀವಿ ಅಂತಾರೆ. ಬಟ್ ಅವರು ಟನ್ ಗಟ್ಟಲೆ ಲಗೇಜ್ ತುಂಬ್ಕೊಂಡು ಹೋಗ್ತಾರೆ ಆಟೋಗಳಲ್ಲಿ, ಪ್ಯಾಸೆಂಜರ್ ಆಟೋಗಳಲ್ಲಿ. ಇವತ್ತು ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಅವೇ ಇದಾವೆ ಪ್ಯಾಸೆಂಜರ್ ಆಟೋಗಳಲ್ಲಿ ಲಗೇಜ್ ಹಾಕೊಂಡು ಹೋಗ್ತಾರೆ. ಹಂಗಾರೆ 3 ವೀಲರ್ ಆಟೋದವ್ರು ಏನು ಮಾಡಬೇಕು ಅಲ್ವಾ? ಅವರೇನು ಬಾಡಿಗೆ ಹೊಡಿಬೇಕಂಗಾರೆ ಇವರು? 3 ವೀಲರ್ ಆಟೋಗಳು ಬಾಡಿಗೆ ಎಲ್ಲ ಇವರೇ ಹಾಕೊಂಡು ಹೋಗ್ತಾರೆ, ಪ್ಯಾಸೆಂಜರ್ನು ಇವ್ರನ್ನೇ ಹೊಡಿತಾರೆ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಅವರು ಕೆಲಸ ಮಾಡೋಂಗಿಲ್ಲಂತೆ. ಇವರು ಮಾತ್ರ ಎಲ್ಲ ಕಡೆಗೂ ಇನ್ಕಮ್ ಇವ್ರಿಗೆ ಬೇಕು ಡಬಲ್ ಆಗಿ. ಅದೇ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಮಾತ್ರ ಮಾಡೋಂಗಿಲ್ಲ. ಇದು ಇಲ್ಲಿಗಲ್ಲು. ಎಷ್ಟರ ಮಟ್ಟಿಗೆ ಸರಿ ಇದು? ಇದನ್ನು RTO ದವರು ಕೇಳಬೇಕಲ್ಲ. ಹಂಗಾರೆ ನಮ್ಮ ಅಧಿಕಾರಿಗಳು, ನಮ್ಮ ಕೋರ್ಟು, ನ್ಯಾಯಾಂಗ ವ್ಯವಸ್ಥೆ ಕೇಳಬೇಕಲ್ವಾ? ಈ ಪ್ಯಾಸೆಂಜರ್ ಆಟೋದಲ್ಲಿ ಪ್ಯಾಸೆಂಜರ್ ಮಾತ್ರ ಮಾಡಪ್ಪ. ಈ ಲಗೇಜೆಲ್ಲ ಹಾಕೊಂಡು ಏನಕ್ಕೆ ಹೋಗ್ತೀವಿ? ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಇದಕ್ಕೆ? ಗೌರ್ಮೆಂಟಿಂದ ಲೆಟರ್ ತಂದಿದ್ದೀರಾ ಲಗೇಜ್ ಹೊಡಿಯೋಕೆ ನೀವು ಪ್ಯಾಸೆಂಜರ್ ಆಟೋದಲ್ಲಿ? ಇದನ್ನು ಮಾತ್ರ ಯಾರೂ ಕೇಳಲ್ಲ. ಅದೇನೇ ಒಬ್ಬ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾತ್ರ ಯಾರನ್ನ ಕರ್ಕೊಂಡು ಹೋಗ್ಬಿಟ್ರೆ ಪ್ಯಾಸೆಂಜರ್ನ, ನೀನು ಹೆಂಗೆ ಮಾಡ್ತಿದ್ಯಾ? ಪರ್ಸ್ನಲ್ ವೆಹಿಕಲ್ಸ್, ವೈಟ್ ಬೋರ್ಡು, ನೀನು ಹೆಂಗೆ ಕಸ್ಟಮರ್ ಕರ್ಕೊಂಡು ಹೋಗ್ತೀಯಾ? ಹೆಂಗೆ ಪಿಕಪ್ ಡ್ರಾಪ್ ಮಾಡ್ತೀಯ ಇದರಲ್ಲಿ? ನೀನು ಪರ್ಸ್ನಲ್ ಯೂಸ್ಗೆ ಅಷ್ಟೇ ಇಟ್ಕೋಬೇಕಿದೆನಾ? ಇದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ. ಇದು ಇಲ್ಲಿಗಲ್ಲು. 108 ಕ್ವಶನ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಅವ್ರಿಗೆ ಮಾತ್ರ. ಇವರಲ್ಲೇ 1000 ತಪ್ಪಿದಾವಲ್ವಾ? ಇವ್ರದ್ದೇನಾದ್ರು ತಪ್ಪು ಕೇಳಿಬಿಟ್ರೆ ಹೊಡೆಯೋಕ್ಕೆ ಬರ್ತಾರೆ, ರೌಡಿಸಮ್ ಮಾಡ್ತಾರೆ. ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಹಂಗಾರೆ? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಇವ್ರಿಗೆ ಒಂದು ನ್ಯಾಯ, ಬೈಕ್ ಟ್ಯಾಕ್ಸಿ ಅವ್ರಿಗೆ ಒಂದು ನ್ಯಾಯನ? ನ್ಯಾಯ ಅಂದರೆ ಎಲ್ಲರಿಗೂ ಒಂದೇ ಥರ ಇರಬೇಕಲ್ವ ಇವತ್ತು? ಅವ್ರು ಪ್ಯಾಸೆಂಜರ್ ಅಂದರೆ ಪ್ಯಾಸೆಂಜರ್ ಅಷ್ಟೇ ಹೊಡಿಬೇಕು. ಅವಾಗ ಯಾರು ಬೈಕ್ ಟ್ಯಾಕ್ಸಿ ಮಾಡಲ್ಲ. ಹಂಗಾರೆ ಇವ್ರಿಗೆ ಬೇಕಾದ್ರೆ ಲಗೇಜ್ ಯಾರು ಹಾಕೊಂಡು ಹೊಡಿಬೋದು, ಪ್ಯಾಸೆಂಜರ್ ಹಾಕೊಂಡು ಹೊಡಿಬೋದು, ಏನು ಬರುತ್ತೆ ಇದೆಲ್ಲ ತುಂಬ್ಕೊಂಡು ಹೋಗ್ಬೋದು ಆಟೋದಲ್ಲಿ. ಅದೇ ಒಬ್ಬ ಬೈಕ್ ಟ್ಯಾಕ್ಸಿ ರೈಡರ್ ಅಂದರೆ ಏನೂ ಇಲ್ಲ, ಅವ್ನು ಪರ್ಸ್ನಲ್ ವೆಹಿಕಲ್ಸ್ ಅಷ್ಟೇ ಅಂತ ಬೈಕ್ ಯೂಸ್ ಮಾಡಬೇಕು, ಡ್ಯೂಟಿ ಮಾಡೋಂಗಿಲ್ಲ ಅಂತಾರೆ. ಇದಕ್ಕೆ ಕೇಳೋಕ್ಕೆ ಗೌರ್ಮೆಂಟ್ ಇದೆ, ಅವರೂ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಇವಾಗ ನ್ಯಾಯಾಂಗದ ಈ ಕೋರ್ಟಲ್ಲಿ ಯಾವುದೇ ಥರ ಕೇಸು ಕೂಡ ನಡೀತಾ ಇಲ್ಲ, ಅದು ಸ್ಟಾಪ್ ಆಗಿದೆ. ಇಲ್ಲ ಮಾಡಬೇಕೋ ಬೇಡವ ಅಂತ ಅವರು ಕೂಡ ಹೇಳ್ತಾ ಇಲ್ಲ ಅಫಿಷಿಯಲ್ ಫೈನಲ್ ಆಗಿ. ಏನಾದರೂ ಒಂದು ಹೇಳಿದ್ರೆ ಸ್ಟಾಪ್ ಆದರೂ ಮಾಡ್ಬೋದು. ಸುಮ್ಮನೆ ಎವ್ರಿ ಡೇ ಈ ಥರ ಎಲ್ಲ ಕಡೆ ಹೋಗಿ ಮಾಡ್ಕೊಂಡು ಹೋಗೋದು, ಆಟೋದವ್ರು ಹಿಡಿಯೋದು, ಇಲ್ಲ RTOದವ್ರು ಹಿಡಿಯೋದು, ಮಾಡೋದೇ 500,000 ಅದನ್ನು ಅವರಿಗೆ ಫೈನ್ ಕಟ್ಟಿ ಬರಬೇಕಾಗತ್ತೆ. ಇದು ಮಾಡೋಕ್ಕಿಂತ ಸುಮ್ಮನೆ ಇರೋದು ಲೇಸ್ ಅಲ್ವ ಇವಾಗ? ಅದಕ್ಕೋಸ್ಕರ ಹೇಳ್ತಾ ಇದೀವಿ, ಇನ್ಮೇಲಂತೂ ಬೈಕ್ ಟ್ಯಾಕ್ಸಿ ಮಾಡೋದು ತುಂಬ ಕಷ್ಟ. ಒಂದು ಕಡೆ ಆದರೂ ತಪ್ಪಿಸ್ಕೊಂಡು ಹೋಗ್ಬೋದು, 2 ಕಡೆ ತಪ್ಪಿಸ್ಕೊಂಡು ಹೋಗ್ಬೋದು. ಬೆಂಗಳೂರು ತುಂಬ ಹಿಡಿದ್ರೆ ಎಲ್ಲಿಂದ ತಪ್ಪಿಸ್ಕೊಂಡು ನೋಡೋಕ್ಕಾಗತ್ತೆ ಹೇಳಿ? ಆಗೋದೇ ಇಲ್ಲ. ಎಲ್ಲರೂ ಒಂದು ಜಾಗದಲ್ಲಿ ಸಿಕ್ಕಾಕೊಂತೀರಾ. ಒಂದಿನ 2 ದಿನ ತಪ್ಪಿಸ್ಕೊಂಡು ಡ್ಯೂಟಿ ಮಾಡ್ಬೋದು. ಎವ್ರಿ ಡೇ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಡ್ಯೂಟಿ ಮಾಡೋಕ್ಕಾಗಲ್ಲ. ಹಂಗಾಗಿ ಇದತ್ರ ಟೆನ್ಷನ್, ಪ್ರೆಷರ್ ಜಾಸ್ತಿ ಮೈಂಡಲ್ಲಿ. ಅದೇ ಗೊಂದಲ ಇರುತ್ತೆ, ಡ್ಯೂಟಿ ಮಾಡೋಕ್ಕಾಗಲ್ಲ. ಆ ಟೆನ್ಷನಲ್ಲಿ ನಾವು ಗಾಡಿ ಹೆಂಗೆ ಓಡಿಸಿರೋದೇ ಗೊತ್ತಾಗಲ್ಲ ನಿಮಗೆ. ಅವಾಗ ಈಗ ಎಲ್ಲಿ ಪೊಲೀಸ್ ಹಿಡಿತಾರಪ್ಪ, ಎಲ್ಲಿ ಆಟೋದವ್ರು ಹಿಡಿತಾರಪ್ಪ ಅನ್ನೋದು ಆ ಒಂದು ಟೆನ್ಷನಲ್ಲಿ ಅವ್ರನ್ನೇ ನೋಡ್ಕೊಂಡು ಗಾಡಿ ಓಡಿಸ್ತಾ ಇರ್ತೀರಾ. ಮುಂದೆ ಏನಾದ್ರು ಇನ್ ಕೇಸ್ ಯಾವ್ದಾದ್ರು ಗಾಡಿ ಅಡ್ಡ ಬಂತು, ಯಾರು ಕಸ್ಟಮರ್ ಅಡ್ಡ ಬಂದು, ನಾಯಿ ಅಡ್ಡ ಬಂತು, ಈ ಥರ ಏನಾದ್ರು ಆಕ್ಸಿಡೆಂಟ್ ಆದಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇವೆಲ್ಲ ತಲೆನೋವೇ ಬೇಡ. ನೆಮ್ಮದಿಯಾಗಿ ಆದರೆ ನಿಮ್ಮ ಏರಿಯಾದಲ್ಲಿ ಮಾಡ್ಕೊಳ್ಳಿ. ಇಲ್ಲ ಅದು ಬಿಟ್ಬಿಟ್ಟು ಯಾವ್ದಾದ್ರು ಫುಡ್ ಡೆಲಿವರಿನೋ, ಪೋರ್ಟರೋ, ಅಂಕಲ್ ಡೆಲಿವರಿನೋ, ಇಲ್ಲ ರಾಪಿಡೋ ಪಾರ್ಸಲ್ ಇದೆ, ಇದನ್ನು ಮಾಡ್ಕೊಳ್ಳೋದೇ ಬೆಸ್ಟು. ಏನೋ 200-300 ಸಂಪಾದನೆ ಕಮ್ಮಿ ಆಗುತ್ತವ, ನೆಮ್ಮದಿಯಾಗಿರ್ಬೋದಲ್ವಾ? ಈ ಟೆನ್ಷನ್ ತಗೊಂಡು ಡ್ಯೂಟಿ ಮಾಡೋದಕ್ಕಿಂತವ ನೆಮ್ಮದಿಯಾಗಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗೋದೇ ಬೆಸ್ಟು. ಇವಾಗಿರೋ ಸಿಚುವೇಶನ್ ಅದೇ ಥರ ಇದೆ. ನಿಜವಾಗ್ಲೂ ಡ್ಯೂಟಿ ಮಾಡೋದಕ್ಕಿಂತ ಬೇರೆ ಏನಾದ್ರು ಮಾಡ್ಕೊಂಡ್ರೆ ನೆಮ್ಮದಿಯಾಗಿರ್ಬೋದು. ಬಟ್ ಎವ್ರಿ ಡೇ ಇವಾಗ ಬೆಂಗಳೂರು ತುಂಬ ಹಿಡಿತಿದ್ದಾರೆ. ಇವಾಗ ಟಾರ್ಗೆಟ್ ಮಾಡಿರೋದು ಬೈಕ್ ಟ್ಯಾಕ್ಸಿಗೆ. ಈ ಗೌರ್ಮೆಂಟ್ ಅಂತೂ ಬ್ಯಾನ್ ಮಾಡ್ತಾ ಇಲ್ಲ. ಆದಷ್ಟು ನಾವೇ ಬೈಕ್ ಹಿಡಿದು RTOದವ್ರಿಗೆ ಕೊಟ್ಟರೆ ಈ ಬೈಕ್ ಟ್ಯಾಕ್ಸಿ ಮಾಡೋರ ಸಂಖ್ಯೆ ಆದಷ್ಟು ಕಡಿಮೆ ಆಗುತ್ತೆ. ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಆಟೋ ನಮಗೆ ಬರುತ್ತೆ ಮೇಲೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇವಾಗ ಏನು ಮಾಡ್ತಾರೆ, ಆಟೋದವ್ರು ಎಲ್ಲ ಕಡೆ ಹಿಡಿತಿದ್ದಾರೆ. ಬೆಳಿಗ್ಗೆ ಸಾಯಂಕಾಲ ಹಿಡಿಯಲ್ಲಿ ಇವರು. ಬೆಳಿಗ್ಗೆ ಸಾಯಂಕಾಲ ಇವ್ರಿಗೆ ಆರ್ಡರ್ಸ್ ಜಾಸ್ತಿ ಇರುತ್ತೆ, ಅವಾಗ ಮಾಡ್ತಾ ಇರ್ತಾರೆ ಡ್ಯೂಟಿ. ಏನು ಈ ನಾನ್ ಪೀಕ್ ಅವರ್ ಇರುತ್ತಲ್ಲ ಮಧ್ಯಾಹ್ನ 11ರಿಂದ 3 ಗಂಟೆ, ಈ 4 ಅವರಲ್ಲಿ ಬೈಕ್ ಟ್ಯಾಕ್ಸಿ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಎಲ್ಲ ಏರಿಯಾಗಳಲ್ಲೂ ಇದೇ ಕೆಲಸ. ಇವರೆಲ್ಲ ಒಂದು ಗುಂಪು ಕಟ್ಕೊಂಡು ಮಾತಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಿಮ್ಮ ಏರಿಯಾದಲ್ಲಿ ನೀವು ಹಿಡೀರಿ, ನಮ್ಮ ಏರಿಯಾದಲ್ಲಿ ನಾವು ಹಿಡಿತೀವಿ, ಹಿಡಿದು ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಣ, RTOದವ್ರು ಇದ್ರೆ ಅವ್ರಿಗೆ ಹಿಡ್ಕೊಡೋಣ. ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ವೀಡಿಯೋಗಳು ಸ್ಪ್ರೆಡ್ ಆಗುತ್ತೆ, ಪಬ್ಲಿಸಿಟಿ ಆಗ್ತವೆ, ವೈರಲ್ ಆಗ್ತವೆ ಸೋಷಿಯಲ್ ಮೀಡಿಯಾದಲ್ಲಿ. ಅವಾಗ ಏನಾಗುತ್ತೆ, ರೈಡರ್ಸ್ಗಳು ಭಯ ಬೀಳ್ತಾರೆ, ಮಾಡೋರ ಸಂಖ್ಯೆ ಕಮ್ಮಿ ಆಗುತ್ತೆ.
ಆಮೇಲೆ ಆರ್ಡರ್ಸ್ ನಮಗೆ ಜಾಸ್ತಿ ಬರುತ್ತೆ ಮಾಡ್ಕೊಳೋಣ ಅನ್ನೋ ಒಂದು ಇಂಟೆನ್ಷನಲ್ಲಿ ಇವತ್ತು ಬೈಕ್ ಟ್ಯಾಕ್ಸಿ ಅವರಿಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ. ಡ್ಯೂಟಿನೇ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಟಾರ್ಚರ್ ಆಗಿದೆ. ಇದಕ್ಕೆ ಏನು ಗೌರ್ಮೆಂಟಿಗಂತ ಇನ್ನೇನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಗೌರ್ಮೆಂಟಿಂದನೇ ಅಫಿಷಿಯಲಾಗಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನಮ್ಮ ಕರ್ನಾಟಕದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಲ್ಲ ವೈಟ್ ಬೋರ್ಡಲ್ಲಿ ಅಂತ ಅವರೇ ಹೇಳಿದ ಮೇಲೆ ಇನ್ನು ನಮ್ಮ ಯಾರ ಹತ್ರ ನ್ಯಾಯ ಕೇಳೋಕೆ ಹೋಗ್ಬೇಕು ಹೇಳಿ? ಬೈಕ್ ಟ್ಯಾಕ್ಸಿ ಅವರು ಎಲ್ಲೂ ಪ್ರಯೋಜನ ಇಲ್ಲ ಇದನ್ನು ಕೇಳೋದಂತವ. ಹಂಗಾಗಿ ಸುಮ್ಮನೆ ಇವೆಲ್ಲ ಮಾಡಿ ರಿಸ್ಕ್ ತಗೊಳೋದಕ್ಕಿಂತವ ಬೇರೆ ಯಾವ್ದಾರು ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿರೋದೇ ಬೆಸ್ಟು. ಪ್ರತಿನಿತ್ಯ ಟೆನ್ಷನ್ ತಗೊಂಡು ಡ್ಯೂಟಿ ಮಾಡೋಕ್ಕಾಗಲ್ಲ ಈ ಬೈಕ್ ಟ್ಯಾಕ್ಸಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸುಮ್ಮನೆ ಪದೇ ಪದೇ ಇವ್ರಿಗೆ ಹತ್ರ ತಗಲಾಕೊಂಡು ಜಗಳ ಆಡ್ಕೊಂಡು ಅವರೇನೋ ಅನ್ನೋದು ನೀವೇನೋ ಅನ್ನೋದು, ಆಮೇಲೆ ಅವರೊಂದು ಹೊಡೆಯೋದು ನೀವೊಂದು ಹೊಡೆಯೋದು, ಸುಮ್ಮನೆ ಮಾತು ಜಗಳ ಗಲಾಟಿ ಏನೋ ಒಂದು ಹೆಚ್ಚು ಕಮ್ಮಿ ಆದಾಗ ಸುಮ್ಮನೆ ಯಾರು ಹೇಳಿ ನಿಮ್ಮನೆ ನಂಬಿರ್ತಕ್ಕಂಥ ನಿಮ್ಮ ಫ್ಯಾಮಿಲಿ ಇರ್ತಾರೆ, ಸುಮ್ಮನೆ ಅವರಿಗೆಲ್ಲ ಪ್ರಾಬ್ಲಮ್ ಆಗೋದು ಬೇಡ. ಅಂದರೆ ನಿಮ್ಮ ಪಾಡಿಗೆ ನಿಮ್ಮ ಸೇಫ್ಟಿಗೆ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಬೇರೆ ಯಾವ್ದಾದ್ರು ಕೆಲಸ ಮಾಡ್ಕೊಂಡು ಆರಾಮಾಗಿರಿ. ಪದೇ ಪದೇ ಅದೆಲ್ಲ ಕಿರಿಕು ಜಗಳ ಬೇಡ. ಎಷ್ಟು ದಿವಸ ಅವರೇ ಮಾಡ್ಕೊಂಡು ಎಷ್ಟು ಸಂಪಾದನೆ ಮಾಡ್ಕೊತಾರೆ ನೋಡೋಣ ಮುಂದೆ. ಈಗ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹೇಳಲ್ವಾ, ಹಂಗೆ ಮುಂದಿನ ದಿನಗಳಲ್ಲಿ ಕಾಲ ಚೇಂಜ್ ಆಗೇ ಆಗುತ್ತೆ. ಒಂದೇ ಥರ ಇದ್ದಂಗೆ ಯಾವುದೂ ಇರಲ್ಲ. ನಮಗೆ ಇವತ್ತು ಈ ಒಂದು ರೂಲ್ಸ್ ಬಂದಮೇಲೆ ಅವ್ರಿಗೂ ಇನ್ನೊಂದು ರೂಲ್ಸ್ ಬಂದೇ ಬರುತ್ತೆ. ಹಂಗಾಗಿ ಯಾರು ಇದ್ದಂಗೆ ಇರಲ್ಲ, ಯಾರು ಒಂದೇ ಸಲ ಸಂಪಾದನೆ ಮಾಡೋಕ್ಕಲ್ಲ. ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಎಲ್ಲ ಇಲ್ಲೇ ಬಿಟ್ಟೋಗೋದು, ಯಾವುದೂ ಹೊತ್ಕೊಂಡು ಹೋಗಲ್ಲ. ಹಂಗಾಗಿ ಇರೋವಷ್ಟು ದಿವಸ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಟೆನ್ಷನ್ ತಗೊಂಡು ಇಲ್ದಿರೋ ಕಾಯಿಲೆ ಎಲ್ಲ ತಂದಿಟ್ಕೊಂಡು ಈ ಡ್ಯೂಟಿ ಮಾಡೋದಕ್ಕಿಂತವ ಆರಾಮಾಗಿ ಯಾವ್ದಾದ್ರು ಒಂದು ಡ್ಯೂಟಿ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ಅಷ್ಟಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.